ನಮಸ್ಕಾರ. ಕೆಲವು ಕುಟುಂಬಗಳಲ್ಲಿ ಕೆಲವು ದಂಪತಿಗಳಿಗೆ ಒಂದು ನೋವಿರುತ್ತೆ. ಏನು ಅಂದರೆ ನಮಗೆ ಸಂತಾನ ಪ್ರಾಪ್ತಿ ಆಗಬೇಕಿತ್ತು, ಮಗು ಬೇಕಿತ್ತು ಅಂತ. ಅದರಲ್ಲೂ ಪುತ್ರನೇ ಬೇಕಿತ್ತು, ಗಂಡು ಮಗುವಿನ ಜನನ ಆಗಬೇಕಾಗಿತ್ತು. ನಮ್ಮ ವಂಶೋದ್ಧಾರಕ ನಮಗೆ ಗಂಡು ಮಗು ಬೇಕು ಅನ್ನೋದು ಕೆಲವು ದಂಪತಿಗಳ ಹೆಬ್ಬಯಕೆ ಆಗಿರುತ್ತೆ. ಸಾಮಾನ್ಯವಾಗಿ ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು, ಪೂಜಾ ಕಾರ್ಯಗಳನ್ನು ಗಂಡು ಮಕ್ಕಳೇ ನೆರವೇರಿಸೋದ್ರಿಂದ ಈ ಪುತ್ರ ವ್ಯಾಮೋಹ ಅನ್ನೋದು ಸ್ವಲ್ಪ ನಮ್ಮಲ್ಲಿ ಅತಿಯಾಗಿ ಇದೆ. ತಪ್ಪೇನಿಲ್ಲ. ಹಾಗಾಗಿ ಯಾರು ಈ ನೋವನ್ನು ಅನುಭವಿಸ್ತಾ ಇದ್ದೀರಾ, ಯಾವ ಕುಟುಂಬಗಳಲ್ಲಿ ನಮಗೆ ಪುತ್ರ ಬೇಕಾಗಿತ್ತು, ಆಗ್ತಾ ಇಲ್ಲ, ಮುಂದೂಡ್ತಾ ಇದ್ದೀವಿ, ಭಯ ಆಗುತ್ತೆ ನೆಕ್ಸ್ಟ್ ಮಗು ಮಾಡ್ಕೊಳ್ಳೋದು ಹೇಗೆ ಅಂತ, ಹೆಣ್ಣಾಗ್ಬಿಟ್ರೆ ಅಂತ ಯಾರು ನೋವನ್ನು ಅನುಭವಿಸ್ತಾ ಇದ್ದೀರಾ, ಯಾರು ಒಂದು ಸಂತಾನವನ್ನು ಪಡ್ಕೋಬೇಕು ಅಂತ ಇದ್ದೀರಾ, ಅವರಿಗೆ ನನ್ನ ಕಡೆಯಿಂದ ಒಂದು ಸಲಹೆ ಏನಂದರೆ, ಖಂಡಿತವಾಗಿ ನಿಮ್ಮ ಆಸೆ ಈಡೇರಬೇಕು ಅಂದರೆ ನೀವು ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದವನ್ನು ಪಡ್ಕೋಬೇಕಾಗುತ್ತೆ, ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಒಂದು ತಿಳ್ಕೊಳ್ಳಿ, ಗಂಡಾಗೋದು ಹೆಣ್ಣಾಗೋದು ನಮ್ಮ ಪೂರ್ವಜನ್ಮದ ಸುಕೃತಕ್ಕೆ ಸಂಬಂಧಪಟ್ಟ ವಿಚಾರ. ಅರ್ಥ ಆಯ್ತಾ? ಆದರೂ ಕೂಡ ನನಗೆ ಇಂಥದೇ ಮಗು ಬೇಕು ಅಂದರೆ ಖಂಡಿತವಾಗಿ ಪ್ರಾರ್ಥನೆಯಿಂದ ಅದನ್ನು ನಾವು ಪಡ್ಕೋಬೋದಾಗಿದೆ. ಪ್ರಾರ್ಥನೆಗೆ ನಮ್ಮ ಕರ್ಮ ಫಲವನ್ನು ಕೂಡ ಬದಲಾವಣೆ ಮಾಡೋ ಶಕ್ತಿ ಇದೆ ಅಂತ ಸ್ವತಃ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ. ಹಾಗಾಗಿ ಕಾಯ ವಾಚ ಶ್ರದ್ಧಾ ಭಕ್ತಿಯಿಂದ ಯಾರು ದಿನಕ್ಕೆ 2 ಬಾರಿ ಈ ಮಂತ್ರವನ್ನು ಪಠಣೆ ಮಾಡ್ತೀರಾ, ಭಗವಂತನ ಆಶೀರ್ವಾದವನ್ನು ಪಡ್ಕೋತೀರಾ, ಅವರಿಗೆ ಪುತ್ರ ಸಂತಾನ 62ರಿಂದ 68% ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಈ ಮಂತ್ರ ಯಾವುದು ಮೇಡಮ್ ಅಂತಂದರೆ ಸಂತಾನ ಗೋಪಾಲ ಮಂತ್ರ ಅಂತ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತಿ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ. ಇದು ಸಂತಾನ ಗೋಪಾಲ ಮಂತ್ರ. ಇದನ್ನು ದಿನಕ್ಕೆ 2 ಬಾರಿ ನೀವು ಪಠಿಸಿದ್ದೇ ಆದಲ್ಲಿ ಭಗವಂತನಲ್ಲಿ ಅಪಾರವಾದ ನಂಬಿಕೆಯನ್ನು ಇಟ್ಟು ಬಾಲ ಶ್ರೀಕೃಷ್ಣನ ಒಂದು ಪ್ರತಿಮೆಯನ್ನು ಮನೆಯಲ್ಲಿಟ್ಟು ಪ್ರತಿಮೆಯನ್ನು ಅಥವಾ ಒಂದು ಫೋಟೋವನ್ನು ಇಟ್ಟು ನೀವು ಪೂಜೆ ಮಾಡಿದ್ದೇ ಆದಲ್ಲಿ ಖಂಡಿತವಾಗಿ ನಿಮ್ಮ ಆಸೆಯನ್ನು ಭಗವಂತ ಈಡೇರಿಸ್ತಾನೆ. ಯಾರಾದರೂ ಮೇಡಮ್ ಐ ನೀಡ್ ಇನ್ ಇಂಗ್ಲೀಷ್ ಅಂತಂದರೆ, ಹೋ ಗಾಡ್, I come to surrender to you, O Krishna, the son of Devaki, Lord of the universe. Please grant me a son. ಈ ರೀತಿ ನೀವು ಕೂಡ ಪ್ರೇಯರ್ ಮಾಡ್ಕೋಬೋದು. ಪ್ರಾರ್ಥನೆ ಅನ್ನೋದು ಅಗಾಧ ಶಕ್ತಿ ಉಳ್ಳಂಥದ್ದು. ನೀವು ದಿನಕ್ಕೆ 2 ಬಾರಿ ಯಾರು ಗರ್ಭವತಿ ಆಗಿರ್ತೀರ, ಹೆಣ್ಣು ಮಕ್ಕಳು 3 ತಿಂಗಳಾದಾಗ ನಿಮಗೆ ಕನ್ಫರ್ಮ್ ಆಗುತ್ತೆ ನೀವು ಪ್ರೆಗ್ನೆಂಟ್ ಅಂತ. ಹಾಗಾಗಿ 3 ತಿಂಗಳ ನಂತರ ಈ ಶ್ಲೋಕವನ್ನು ಪ್ರಾರಂಭ ಮಾಡಿ ಹೇಳೋದಕ್ಕೆ. ಯಾಕೆ ಅಂದರೆ 5 ತಿಂಗಳವರೆಗೆ ನಮ್ಮ ಗರ್ಭದಲ್ಲಿ ಕೇವಲ ಮಾಂಸದ ಮುದ್ದೆ ಇರುತ್ತೆ, 5 ತಿಂಗಳಲ್ಲಿ ಆತ್ಮದ ಪ್ರವೇಶ ಆಗೋದು. ಅರ್ಥ ಆಯ್ತಾ? ಹಾಗಾಗಿ 3 ತಿಂಗಳಿಂದ ನೀವು ಪ್ರಾರಂಭ ಮಾಡಿ ಮಗು ಹುಟ್ಟೋವರೆಗೂ ಈ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಭಗವಂತನಲ್ಲಿ ನಂಬಿಕೆ ನೀಡಬೇಕಾಗುತ್ತೆ. ಮತ್ತು ಯಾವ ಹೆಣ್ಣು ಮಕ್ಕಳು ಗರ್ಭವತಿಯಾಗಿರ್ತೀರ ಅವರು ಇದನ್ನು ಜೋರಾಗಿ ಓದಬೇಕಾಗುತ್ತೆ. ಅಥವಾ ಯಾರಾದರೂ ಜೋರಾಗಿ ಓದಿ ನೀವು 2 ಸಾರಿ ಪೂಜೆಯನ್ನು ಮಾಡಬೇಕಾದ್ರೆ ಹೇಳಿ, ಅಥವಾ ಯೂಟ್ಯೂಬಲ್ಲಿ ಹಾಕ್ಕೊಂಡು ಕೇಳಿಸ್ಕೊಳ್ಳಿ. ಅರ್ಥ ಆಯ್ತಾ? ಯಾಕೆ ಅಂದರೆ ನಿಮ್ಮ ಗರ್ಭದಲ್ಲಿರುವ ಆತ್ಮಕ್ಕೂ ಇದು ಕೇಳಿಸ್ಬೇಕು. ಆತ್ಮ ಒಂದೇ, ದೇಹ ಮಾತ್ರ ಹೆಣ್ಣು ಗಂಡಾಗಿ ಹುಟ್ಟೋದು. ಅರ್ಥ ಆಯ್ತಾ? ಹಾಗಾಗಿ ಆತ್ಮ ಯಾವುದನ್ನೇ ಕೊಟ್ಟರು ಭಗವಂತ ನಮ್ಗೆ ಇಂಥದೇ ದೇಹ ರೂಪದಲ್ಲಿ ನಮಗೆ ಮಗು ಕೊಡು ಅಂತ ಪಟ್ಟು ಹಿಡಿದು ಕೂತ್ಕೊಂಡ್ರೆ ಭಗವಂತ ಖಂಡಿತವಾಗಿಯೂ ಕರುಣಿಸ್ತಾನೆ. ನೊಂದ್ಕೋಬೇಡಿ, ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇದೆ. ಮೇಡಮ್ ನಮಗೆ ಇದು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಓದ್ಕೋಬೋದಾಗಿದೆ. ಅರ್ಥ ಆಯ್ತಲ್ಲ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋನ ಅರ್ಧಂಬರ್ಧ ನೋಡಿ ಅರ್ಧಂಬರ್ಧ ಕೇಳಿಸ್ಕೊಂಡು ಏನೋ ಮಾಡೋದಕ್ಕೆ ಹೋಗ್ಬೇಡಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಯಾರಿಗೆ ಅನಿವಾರ್ಯತೆ ಇದೆ ಇದನ್ನು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಇರ್ತೀನಿ. ನಮಸ್ಕಾರ.